ನಾವು ಭಾಗ್ಯವಂತರು. ಭಾರತೀಯರಾಗಿ ಈ ಭೂಮಿಯ ಮೇಲೆ ಬದುಕು ಕಟ್ಟುವ ನಾವು ಅದೃಷ್ಟವಂತರು. ಪ್ರಜಾಪ್ರಭುತ್ವ ಭಾರತದ ಸಂವಿಧಾನ ನಮ್ಮ ಪಾಲಿಗೆ ವರದಾನ. ಸಾಮಾನ್ಯ ವ್ಯಕ್ತಿಯಿಂದ ಆರಂಭಿಸಿ ಅತ್ಯುನ್ನತ ಪದವಿಯಲ್ಲಿ ಕುಳಿತವರವರೆಗೂ ಸಮಾನ ನೀತಿ, ನ್ಯಾಯ, ಹಕ್ಕನ್ನು ಪ್ರತಿಪಾದಿಸುವ ಭಾರತದ ಸಂವಿಧಾನ ಸೂತ್ರ ಜಗತ್ತಿಗೆ ಮಾದರಿಯಾದದ್ದು. ಪ್ರಜಾಪ್ರಭುತ್ವ ದೇಶದಲ್ಲಿ ತಮ್ಮ ಹಕ್ಕುಗಳನ್ನು, ಸವಲತ್ತುಗಳನ್ನು, ಮೀಸಲಾತಿಗಳನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗುತ್ತಿರುವ ಮುಸ್ಲಿಮರು ದಟ್ಟ ದರಿದ್ರತೆಯಲ್ಲಿ ದೇಶದೊಳಗೆ ಬದುಕುತ್ತಿದ್ದಾರೆ. ಪ್ರಭುತ್ವದ ಶಕ್ತಿಗಳು ಗುರುತಿಸದೆ ಹೋದ ಮುಸ್ಲಿಮರನ್ನು ನಾವು ಗುರುತಿಸಬೇಕು. ಅದಕ್ಕಾಗಿ ನಾವೆಲ್ಲ ಸ್ವಯಂ ಸೇವಕರಾಗಬೇಕು. ದೇಶದ ಸೈನಿಕ ಶಕ್ತಿ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಉದ್ಯಮ ರಂಗಗಳಲ್ಲಿ, ಮಾಹಿತಿ ಕ್ಷೇತ್ರಗಳಲ್ಲಿ ಸಿಗುವ ಧಾರಾಳ ಅವಕಾಶಗಳನ್ನು ಮುಸ್ಲಿಮರು ಪಡೆದುಕೊಳ್ಳಬೇಕಿದೆ. ಅದಕ್ಕಾಗಿ ಮುಸ್ಲಿಮರಿಗೆ ಅರಿವು ಬೇಕು, ಅಗಾಧ ಜ್ಞಾನ ಬೇಕಿದೆ. ಮುಸ್ಲಿಂ ಹಿರಿತಲೆಮಾರು ಶಿಕ್ಷಣದ ಮಹತ್ವ ತಿಳಿಯದೆ ವ್ಯಾಪಾರ ವಹಿವಾಟಿನಲ್ಲೇ ಹೊಟ್ಟೆ ತುಂಬಿಸಿದರು. ಅದರ ಫಲ ಯುವ ತಲೆಮಾರು ವಿದ್ಯೆಯಿಂದ ವಂಚಿತರಾದರು. ಬೆಳೆಯುತ್ತಿರುವ ಮಕ್ಕಳಲ್ಲಿ ಶಿಕ್ಷಣ ಜಾಗೃತಿ ಉಂಟಾಗುತ್ತಿದ್ದರೂ ಮನೆಯ ದಟ್ಟ ದರಿದ್ರತೆ ಅವರನ್ನು ಹಾದಿ ತಪ್ಪಿಸುತ್ತದೆ. ಶಿಕ್ಷಣ ವಂಚಿತ ಯುವ ತಲೆಮಾರಿನ ಲಕ್ಷಾಂತರ ಯುವಕರು ಅಭದ್ರ, ಅತಂತ್ರ ವ್ಯಾಪಾರ ಉದ್ಯೋಗದಲ್ಲಿ ಮೈಮುರಿದು ದುಡಿಯುತ್ತಿದ್ದಾರೆ. ಯುವತಿಯರು ಮನೆಯಲ್ಲೇ ಉಳಿದು ಹೋಗಿದ್ದಾರೆ. 100 ರೂಪಾಯಿಗಾಗಿ ಮುಸ್ಲಿಂ ಯುವಕರು ಭರವಸೆ ಇಲ್ಲದೆ ಸಣ್ಣಪುಟ್ಟ ಅವಕಾಶಗಳಲ್ಲಿ ಶ್ರಮ ಪಡುತ್ತಿರುವುದನ್ನು ನಾವು ಕಾಣುತ್ತೇವೆ. ಈ ರೀತಿಯಲ್ಲಿ ಶಿಕ್ಷಣ ವಂಚಿತ ಯುವಕ ಯುವತಿಯರಿಗೆ ಸರಿಯಾದ ಮಾರ್ಗದರ್ಶನ ಮತ್ತು ಸಾಮಾಜಿಕ ಜಾಗೃತಿಯನ್ನು ಮೂಡಿಸಿದರೆ ಮುಂದಿನ ದಿನಗಳಲ್ಲಿ ಅದು ಪ್ರಯೋಜನಕಾರಿಯಾಗುತ್ತದೆ ಎಂಬ ಬಲವಾದ ನಂಬಿಕೆಯಿಂದ ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಅಸ್ತಿತ್ವಕ್ಕೆ ಬಂದಿತು.